ಬೆಂಗಳೂರು ಬಳಿಕ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕಸ ವಿಲೇವಾರಿ ಸಮಸ್ಯೆ ತಲೆದೋರಿದೆ. ನಗರಕ್ಕೆ ಹೊಂದಿಕೊಂಡಿರುವ ಹೊಸ ಬಡಾವಣೆ ನಿವಾಸಿಗಳಿಗೆ ನಿತ್ಯವೂ ಕಸದ ಕಿರಿಕಿರಿ ಉದ್ಭವಿಸ್ತಾ ಇದೆ. ಕಸ ಎತ್ತುವ ಸಿಬ್ಬಂದಿ ಹಿಡಿದು ಸಿಎಂ ವರೆಗೂ ಕೂಡ ಕಷ್ಟ ಹೇಳಿಕೊಂಡು ಸಮಸ್ಯೆ ಮಾತ್ರ ಮುಗಿತಾ ಇಲ್ಲ. ನೇತಾಜಿ ನಗರ ಸೇರಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ರಾಶಿ ರಾಶಿ ಕಸ ಕಾಣಸಿಗ್ತಾ ಇದೆ. ನಿತ್ಯ ಲೋಡ್ಗಳ ಲೆಕ್ಕದಲ್ಲಿ ತಂದು ಕಸವನ್ನು ಸುರಿದು ಹೋಗ್ತಾ ಇದ್ದಾರೆ ಜನ. ನರಕವನ್ನು ಅನುಭವಿಸ್ತಾ ಇದ್ದಾರೆ ಸುತ್ತಮುತ್ತದ ನಿವಾಸಿಗಳು. ಮತ್ತೊಂದೆಡೆ ಕಸದ ರಾಶಿಗೆ ರಾತ್ರೋರಾತ್ರಿ ಬೆಂಕಿಯನ್ನ ಹಚ್ಚುತ್ತಾ ಇದ್ದಾರೆ ಕಿಡಿಗೇಡಿಗಳು. ಬೆಂಕಿಯ ದಟ್ಟ ಹೊಗೆಯಿಂದ ಆರೋಗ್ಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ನೇತಾಜಿ ನಗರದ ನಿವಾಸಿಗಳು. ಸಮಸ್ಯೆಯನ್ನ ಬಗೆಹರಿಸದಿದ್ರೆ ಮುಂದಿನ ಚುನಾವಣೆಯನ್ನ ಬಹಿಷ್ಕರಿಸ್ತೀವಿ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಸದ ಸಮಸ್ಯೆ ಬಗೆಹರಿಸಿಕೊಳ್ಳೋದಕ್ಕೆ ಪ್ರಧಾನಮಂತ್ರಿಗೆ ಪತ್ರ ಬರೀಬೇಕಾ ಅಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ ನೇತಾಜಿ ನಗರದ ನಿವಾಸಿಗಳು. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇದು ಮೈಸೂರಿನ ನೇತಾಜಿ ನಗರದಲ್ಲಿ ಕಸವನ್ನ ಲಾರಿಯಲ್ಲಿ ತಂದು ಸುರಿತಾ ಇರುವಂತ ಅಲ್ಲಿ ಉದ್ಭವಿಸಿರುವಂತಹ ನರಕದ ದೃಶ್ಯ. ವೇಗವಾಗಿ ಬೆಳೀತಾ ಇರತಕ್ಕಂತ ನಗರಕ್ಕೆ ಅನುಗುಣವಾಗಿ ಸಂಸ್ಕರಣಾ ಘಟಕಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಕಸದ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ತಾಂಡವವಾಡ್ತಾ ಇದೆ. ಅಂತದ್ದೇ ಸಮಸ್ಯೆಗೆ ಈಗ ಮೈಸೂರು ಕೂಡ ತುತ್ತಾಗ್ತಾ ಇರತಕ್ಕಂಥದ್ದು. ಶಾಂತಿಗೆ ಮತ್ತೆ ನೆಮ್ಮದಿಗೆ ಜೊತೆಗೆ ಉತ್ತಮವಾದಂತಹ ವಾತಾವರಣಕ್ಕೆ ಮೈಸೂರಿಗೆ ಬಂದು ನೆಲೆಸ್ತಾರೆ ಎಲ್ಲರೂ ಕೂಡ. ಆದ್ರೆ ಅಂತಹದ್ದೊಂದು ಸ್ವಚ್ಛ ನಗರಿ ಮೈಸೂರಿನಲ್ಲಿ ಈಗ ಕಸದ ಸಮಸ್ಯೆ ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಪರಿಣಮಿಸ್ತಾ ಇರತಕ್ಕಂಥದ್ದು. ಮೈಸೂರು ನಗರ ಈಗ ಬೆಳೀತಾ ಇದೆ. ಮೈಸೂರು ನಗರದ ಅಂಚಿನಲ್ಲಿರ್ತಕ್ಕಂಥ ಹೊಸ ಬಡಾವಣೆಗಳೇನಿದಾವೆ ಅಂತವು ಇಂಥದ್ದೊಂದು ಕಸದ ಸಮಸ್ಯೆಯನ್ನ ಎದುರಿಸ್ತಾ ಇವೆ. ನಾನೀಗ ಅಂತದೊಂದು ಸಮಸ್ಯೆಯನ್ನ ಎದುರಿಸ್ತಾ ಇರ್ತಕ್ಕಂಥ ಮೈಸೂರಿನ ಹೊರವಲಯದಲ್ಲಿರ್ತಕ್ಕಂಥ ನೇತಾಜಿ ಬಡಾವಣೆಯಲ್ಲಿದ್ದೀನಿ. ಈ ಒಂದು ಬಡಾವಣೆಯಲ್ಲೂ ಅಷ್ಟೇ ಕೂಡ ಮೈಸೂರು ನಗರದ ವಿವಿಧ ಬಡಾವಣೆಗಳಲ್ಲಿ ಸಂಗ್ರಹ ಆಗುವಂತ ಕಸ ಏನಿರುತ್ತೆ ಅಂತದ್ದೊಂದು ತ್ಯಾಜ್ಯವನ್ನ ಬಡಾವಣೆಯ ಪಕ್ಕದಲ್ಲೇ ಇರ್ತಕ್ಕಂಥ ಖಾಲಿ ಜಾಗಗಳಿಗೆ ತಂದು ಸುರಿಯುವಂತದ್ದು, ಜೊತೆಗೆ ಆ ಕಸಕ್ಕೆ ಬೆಂಕಿಯನ್ನ ಹಾಕುವಂತದ್ದು. ಇಂತಹ ಒಂದು ಪರಿಪಾಠದಿಂದಾಗಿ ಈ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಜನರಿಗೆ ತುಂಬಾ ಕಷ್ಟ ಆಗಿರ್ತಕ್ಕಂಥದ್ದು. ಒಂದು, ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇವೆ. ಅಂದ್ರೆ ಇದಕ್ಕೆ ಬೆಂಕಿ ಹಾಕುವಂತ ಸಂದರ್ಭದಲ್ಲಿ ಬರುವಂತಹ ಆ ಒಂದು ಹೊಗೆ ಏನಿರುತ್ತೆ ಆ ಹೊಗೆಯಿಂದ ಆರೋಗ್ಯ ಸಮಸ್ಯೆಗಳಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇಡೀ ವಾತಾವರಣ ಅಂದ್ರೆ ಈ ಒಂದು ಬಡಾವಣೆಯ ಪಕ್ಕದಲ್ಲಿರ್ತಕ್ಕಂತಹ ಸರ್ಕಾರಿ ಕೆರೆ ಏನಿದೆ ಆ ಕೆರೆಗೂ ಕೂಡ ಕಸವನ್ನ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ರಮನಹಳ್ಳಿ ಪಟ್ಟಣ ಪಂಚಾಯತಿಗೆ ಬರುವಂತದ್ದು. ಪಟ್ಟಣ ಪಂಚಾಯತಿ ಅಧಿಕಾರಿಗಳಿಗೆ ಗೊತ್ತಿದೆ. ಅದಷ್ಟೇ ಅಲ್ಲ, ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಗೊತ್ತಿದೆ. ಅದೇ ರೀತಿಯಾಗಿ ಮೂಡಾದ ಅಧಿಕಾರಿಗಳಿಗೂ ಕೂಡ ಸಮಸ್ಯೆ ಹೇಳಲಾಗಿದೆ. ಬನ್ನಿ, ನಾಗರಿಕರನ್ನ ನಾನು ಮಾತಾಡಿಸ್ತೀನಿ, ಅವ್ರು ಏನ್ ಹೇಳ್ತಾರೆ ಅಂತೇಳಿ. ಸರ್, ಈ ಒಂದು ಸಮಸ್ಯೆ ಎಷ್ಟು ದಿನದಿಂದ ಇದೆ? ಈ ಸಮಸ್ಯೆ ಬಗ್ಗೆ ನೀವು ಯಾರಿಗೆಲ್ಲ ಹೇಳ್ಕೊಂಡಿದ್ದೀರಿ? ನನ್ನ ಹೆಸರು ಶಿವಬಸಪ್ಪ ಅಂತ ಹೇಳಿ. ನಾನು ನಿವೃತ್ತ ಡಿವೈಎಸ್ಪಿ. ನಾನು ರಿಟೈರ್ಡ್ ಆಗಿ ಬಂದು 12 ವರ್ಷ ಆಯ್ತು. ಅಂದಿನಿಂದಲೂ ಇದು ಸಮಸ್ಯೆ ಹಾಗೆಯೇ ಇದೆ. ಆವತ್ತಿನಿಂದ ಇಂದಿನವರೆಗೆ ಬಹುತೇಕ ನಾವು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿ ಚೀಫ್ ಸೆಕ್ರೆಟರಿ, ಜಿಲ್ಲಾ ಪಂಚಾಯಿತಿಯ ಡೆಪ್ಟಿ ಸೆಕ್ರೆಟರಿ, ತಾಲೂಕ್ ಪಂಚಾಯಿತಿ ಸೆಕ್ರೆಟರಿ, ಗ್ರಾಮ ಪಂಚಾಯಿತಿ ಸೆಕ್ರೆಟರಿ, ಆನಂತರ ಡಿಸಿ, ಆನಂತರ ಸುಭಾಸ್ ಆಡಿ ಅವರಿಗೆ ಕೊಟ್ಟಿವಿ. ಡಿಸ್ಟಿಕ್ ಮಿನಿಸ್ಟರ್ ಸೋಮಶೇಖರ್ ಅವರವರು ಕೊಟ್ಟಿವಿ. ಡಿಸ್ಟಿಕ್ 2 ಸಾರಿ ಕೊಟ್ಟಿವಿ. ಡಿಸ್ಟಿಕ್ ಮಿನಿಸ್ಟರ್ ಮಹದೇವಪ್ಪ ಅವರಿಗೆ ಕೊಟ್ಟಿವಿ. ಆಮೇಲೆ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿವಿ. ಇಷ್ಟು ಜನಗಳ ಹತ್ರ ಹೋಗಿ ನಾವು ಆಮೇಲೆ ಈ ಭಾಗದ ಶಾಸಕರಾದ GT ದೇವೇಗೌಡರು ಅವರಿಗೆ ಹಲವು ಬಾರಿ ನಾವು ಹೇಳ್ಕೊಂಡಿದ್ದೀವಿ. ರಸ್ತೆ ಇಲ್ಲ, ನೀರಿನ ಇದ್ರ ತೊಂದರೆ ಇದೆ, UGD ತೊಂದರೆ ಇದೆ. ಸಾರ್ವಜನಿಕರವಾದ ಅಂಕನಕಟ್ಟೆ ಎನ್ನುವ ಕೆರೆಗೆ ಈ ಎಲ್ಲಾ ಬಡಾವಣೆಗಳ UGD ನೀರನ್ನು ತಂದು ಬಿಟ್ಟು ಕೆರೆಯನ್ನ ಕಲುಷಿತಗೊಳಿಸಿದ್ದಾರೆ. ಈ ಕೆರೆಗೆ UGD ನೀರು ಬಂದು ಈ ಎಲ್ಲಾ ಮಿಶ್ರಣಗಳನ್ನು ಸೇರಿಕೊಂಡು ವಾಸನೆ, ಬೆಳಿಗ್ಗೆ 6 ಗಂಟೆಗೆ ಎದ್ರೆ ಹೊರಗಡೆ ಮುಖ ತಗೊಂಡು ಹೊರಗಡೆ ಬರ್ಲಿಕ್ಕಾಗಲ್ಲ, ಅಷ್ಟು ಕೆಟ್ಟ ವಾಸನೆ ಬರ್ತಾ ಇದೆ. ಇದರಿಂದ ಸಾಕಷ್ಟು ಜನಕ್ಕೆ ರೋಗಗಳು ಬಂದಿರಬಹುದು, ಯಾರಿಗೂ ಏನು ಗೊತ್ತಿರ್ಲಿಕ್ಕಿಲ್ಲ. ಮತ್ತೆ ಈ ಎಲ್ಲ ಪ್ಲಾಸ್ಟಿಕ್ಗಳನ್ನೆಲ್ಲ ತಂದು ಹಾಕಿ ಆದ ನಂತರ ಒಮ್ಮೆ ಒಂದಿನ ಬೆಂಕಿ ಹಾಕೋದು, ಆ ಕೆಟ್ಟ ಹೊಗೆಯನ್ನೆಲ್ಲ ಕುಡಿದು ಜನಗಳಿಗೆಲ್ಲ ತೊಂದರೆ ಆಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.